Dear students, yesterday I tried to you to convey the first paper, second unit is concerned. I am going to start with started with the Governor General Van Hastings, and among that I just mentioned to you the introductory part of the Van Hastings prior to his arrival. Then I also started with his early life or the early career, which I narrated yesterday only. And second point, which I explained to you, the difficulties that he has to face when he arrived in the Governor General in Bengal. And the third point I discussed was the personality of or the characteristics of the Van Hastings. And fourth point, which is a major point of our discussion, that is the administrative reforms. After making the overlap in the administration of the Bengal by the early Governor General, the Clive, so there was lot of the confusion, there was lot of corruption, there was lot of the non-commitment of the company employees, and directors were becoming selfish, and the dual government was utterly failed in the being part of the Bengal. So to meet out the and to overcome with all these hurdles which the East India Company was facing in India in the last decade of the 18th century, ನಾನು ನಿನ್ನೆಯ ಅವಧಿಯಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಿರ್ತಕ್ಕಂತಹ ದಟ್ ಈಸ್ ಎ ಕಂಪಲ್ಸರಿ ಪೇಪರ್, ಅದರಲ್ಲಿ ಎರಡನೇ ಯೂನಿಟ್ನಲ್ಲಿ ಬರುವಂತಹ ಮೊದಲ ಗವರ್ನರ್ ಜನರಲ್ ಆಗಿರ್ತಕ್ಕಂತಹ ವ್ಯಾನ್ ಹೇಸ್ಟಿಂಗ್ಸನ ಬಗ್ಗೆ ನಾನು ಮತ್ತು ಹೇಸ್ಟಿಂಗ್ಸನ ಆರಂಭಕ್ಕಿಂತ ಪೂರ್ವದಲ್ಲಿ ಇಂಟ್ರೊಡಕ್ಷನನ್ನು ಚರ್ಚೆ ಮಾಡಿದ್ದೆ, ಪ್ರಸ್ತಾವನೆಯನ್ನು. ಅದಾದ ಮೇಲೆ ಪ್ರಸ್ತಾವನೆಯ ನಂತರದಲ್ಲಿ ಅವನ ಬಗೆಗಿನ ಚರ್ಚೆಯಲ್ಲಿ ಅವನ ಆರಂಭದ ಜೀವನ ಅಥವಾ ಪ್ರಾರಂಭಿಕ ಜೀವನ, ಅವನ ವ್ಯಕ್ತಿತ್ವ, ಅವನ ಮೀನ್ಸ್ ದಿ ವ್ಯಾನ್ ಹೇಸ್ಟಿಂಗ್ಸನ ವಿವಿಧ ಒಂದು ಸವಾಲುಗಳು ಅಥವಾ ಚಾಲೆಂಜಸ್ಗಳು ಇದ್ದಿರ್ತಕ್ಕಂಥದ್ದು, ತೊಂದರೆಗಳು ಇದ್ದಿರ್ತಕ್ಕಂಥದ್ದನ್ನು ಕೂಡ ನಾನು ಲೈಕ್ ಮಾಡಿದ್ದೇನೆ. ನಾಲ್ಕನೇ ಒಂದು ಪಾಯಿಂಟ್ಸ್ ಆಫ್ ಡಿಸ್ಕಷನ್ ರಿಗಾರ್ಡಿಂಗ್ ದಿ ವ್ಯಾನ್ ಹೇಸ್ಟಿಂಗ್ಸ್. ಸೊ ಹೇಸ್ಟಿಂಗ್ಸ 1772ರಿಂದ 76ರವರೆಗಿನ ಅವಧಿಯಲ್ಲಿ ಬಂಗಾಳದ ಒಂದು ಭಾಗದಲ್ಲಿ ಅನೇಕ ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿ ತರುವಂತಹ ಪ್ರಯತ್ನದಲ್ಲಿ ಅವನು ತನ್ನನ್ನು ತೊಡಗಿಸ್ಕೊಂಡ ಮತ್ತು ಅದು ಅಂದಿನ ಅವಧಿಯಲ್ಲಿ ಅವಶ್ಯಕವಾಗಿತ್ತು, ಅನಿವಾರ್ಯವೂ ಆಯಿತು. ಈ ಹಿನ್ನೆಲೆಯಲ್ಲಿ ಅವನು ಬಂಗಾಳದ ಪ್ರಥಮವಾಗಿ ವಿತ್ ಲಾಫುಲಿ the dual government was abolished. This is the first, the drastic step that was being taken by the Van Hastings. ಕಾರಣ, ಈ ದ್ವಿದಳ ಸರ್ಕಾರದ ಪದ್ಧತಿಯಲ್ಲಿ ಹೂ ಈಸ್ ಮಾಸ್ಟರ್, ಹೂ ಈಸ್ ನಾನ್, ಇದರಲ್ಲಿ ಮುಖ್ಯವಾಗಿ ಯಾರು ನಿಜವಾದ ಮಾಲಕರು, ಯಾವುದೋ ಆರ್ಥಿಕರು ಅನ್ನೋದಂತಾದನೇ ಮುಖ್ಯವಾಗಿ ಕನ್ಫ್ಯೂಸಿಂಗ್ ಇತ್ತು, ವಿವಾದಿತವಾಗಿತ್ತು, ಅನೇಕ ಲೋಪಗಳನ್ನು ಹೊಂದಿತ್ತು. ಆದ್ದರಿಂದ ಇಂತಹ ವ್ಯವಸ್ಥೆಯೇ ಇಲ್ಲಿ ಕೂಡುದು ಅನ್ನುವಂಥ ರೀತಿಯಲ್ಲಿ ಆತ ನೇರವಾಗಿ ಈ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರದ ಪದ್ಧತಿಯನ್ನು ರದ್ದು ಮಾಡಿ ಕಂದಾಯ ವಸೂಲಿ ನೇರವಾಗಿ ಕಂಪನಿಯ ಅಧೀನದಲ್ಲಿ ಇರಬೇಕು ಅನ್ನುವಂತಹದ್ದು ಮತ್ತು ಬಿಹಾರದಲ್ಲಿದ್ದಂಥ ಸಹಾಯಕ ಮಂತ್ರಿ ನಾಯಿಬನಿಗೆ ಹುದ್ದೆಯನ್ನು ರದ್ದು ಮಾಡಿ ಬೊಕ್ಕಸಕ್ಕೆ ಅನವಶ್ಯಕವಾಗಿ ಕೊಡ್ತಕ್ಕಂಥ ಒಂದು ಒಪ್ಪಂದಗಳಿಂದ ಆಗಿರತಕ್ಕಂಥ ಹಾನಿಯನ್ನು ತುಂಬಿಕೊಳ್ಳತಕ್ಕದಕ್ಕೆ
ಹಲವು ಉಪಕ್ರಮಗಳನ್ನು ಆತ ತೆಗೆದುಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡಿದ. ಅಲ್ಲದೆ ತನ್ನ ಮುರ್ಷಿದಾಬಾದ್ನಿಂದ ತನ್ನ ರಾಜಧಾನಿ ಏನಿದೆ ಪ್ರಮುಖವಾಗಿ ರಾಯಲ್ ಟ್ರೆಜರಿಯನ್ನು ಅಂದರೆ ಮುಖ್ಯವಾದಂಥ ಬೊಕ್ಕಸದ ಕೇಂದ್ರವನ್ನು ಮುರ್ಷಿದಾಬಾದ್ದಿಂದ ಕಲ್ಕತ್ತೆಗೆ ವರ್ಗಾವಣೆಯನ್ನು ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಹೇಸ್ಟಿಂಗ್ಸ ಆರಂಭದಲ್ಲಿ ಮತ್ತು ಹೇಸ್ಟಿಂಗ್ಸ ಡೈರೆಕ್ಟರ್ ಮಂಡಳಿಯ ಅನೇಕ ರೀತಿಯಾದಂತಹ ಭ್ರಷ್ಟಾಚಾರ ಮತ್ತು ಅವರ ಕಾರ್ಯವೈಖರಿ ಸಂಪೂರ್ಣವಾಗಿ ನಿರಾಶಾದಾಯಕವಾಗಿದ್ದರಿಂದ ಮತ್ತು ಕಂಪನಿ ನೌಕರರು ಸಾಕಷ್ಟು ರೀತಿಯಲ್ಲಿ ಸರ್ಕಾರದ ಅಥವಾ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರಕವಾದಂತಹ ಕೆಲಸವನ್ನು ಮಾಡದೇ ತಮ್ಮ ಸ್ವಾರ್ಥಕ್ಕಾಗಿ ಅನೇಕ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ಮತ್ತು ಕಂಪನಿ ಸರ್ಕಾರಕ್ಕೆ ಹೇರಳವಾದಂಥ ಒಂದು ಏನಿದೆ ಹಾನಿಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಸೊ ಈ ದ್ವಿದಳ ಸರ್ಕಾರದ ಪದ್ಧತಿಯಿಂದ ಭಾಳಷ್ಟು ಕಂದಾಯ ವಸೂಲಿ ಆಗಬೇಕಾದದ್ದು ಅಥವಾ ವಸೂಲಿ ಆಗಿರ್ತಕ್ಕಂಥದ್ದೇನಿದೆ ಅದು ಲೋಪವಾಗಿ ಸೊ ಇಟ್ ವಾಸ್ ಬೀಂಗ್ ಮಿಸ್ಯೂಡ್ ಬೈ ದಿ ಈಸ್ಟ್ ಇಂಡಿಯಾ ಕಂಪನಿ ಎಂಪ್ಲಾಯೀಸ್. ಸೊ ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಆತ ಏನಿದೆ ಮೊದಲನೇದಾಗಿ ನವಂಬರಿಗೆ ಕೊಡ್ತಕ್ಕಂತಹ ಒಂದು ಅನವಶ್ಯಕವಾಗಿರ್ತಕ್ಕಂಥ ಹಿಂದಿನ ಒಪ್ಪಂದಗಳ ಹಣವನ್ನಾಗಲಿ, ಅದಲ್ಲದೆ ಅಲ್ಲಿರ್ತಕ್ಕಂಥ ಅನವಶ್ಯಕವಾದಂಥ ಹುದ್ದೆಗಳನ್ನು ರದ್ದು ಮಾಡ್ತಕ್ಕಂಥದ್ದಾಗಲಿ ಮತ್ತು ರಾಯಲ್ ಟ್ರೆಜರಿಯನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸವನ್ನು ಇವುಗಳನ್ನು ಮಾಡಿ ಆ ಡ್ಯುಯಲ್ ಗೌರ್ಮೆಂಟ್ ವ್ಯವಸ್ಥೆಯನ್ನು ಆತ ಸಂಪೂರ್ಣವಾಗಿ ಏನಿದೆ ರದ್ದು ಮಾಡ್ತಕ್ಕಂಥ ಒಂದು ಪ್ರಯತ್ನ. ಇದು ಪ್ರಥಮವಾದಂತಹ ಅವನ ಆಡಳಿತಾತ್ಮಕ ಸುಧಾರಣೆಯ ಮೊದಲಿನ ಕ್ರಮ. ಇದರ ನಂತರದಲ್ಲಿ ಇನ್ ಆರ್ಡರ್ ಟು ಇಂಜೆಕ್ಟ್ ಇನ್ ದ ಫೀಲ್ಡ್ ಆಫ್ ದಿ ರೆವಿನ್ಯೂ, ಈ ರೆವಿನ್ಯೂ ಸುಧಾರಣೆಯಲ್ಲಿ ಕಂದಾಯ ಸುಧಾರಣೆಯಲ್ಲಿ ದಟ್ ಇಸ್ ದ ಫಸ್ಟ್ ಮೇಜರ್ ಟಾಸ್ಕ್ ಆಫ್ Warren Hastings, and it is an important measure in the revenue administration of the Bengal. In 1765, East India Company introduced the revenue system, and Diwani and rights of the tax were collected, and land and salt corn mal and customs as sarai. Third one is the excise and the finance are called as bhazinama, and these are the main source of income. Among these, land revenue was a major one. Earlier Nawab were used to collect the revenue. It was in the time of Robert Clive, and Warren Hastings decided to conspirate to each one of the sources. So ತನ್ನ ಕಂದಾಯ ಸುಧಾರಣೆಯಲ್ಲಿ ಹಲವು ಉಪಕ್ರಮಗಳನ್ನು ಜಾರಿ ತರುವುದರ ಮೂಲಕ ಆತ ಏನಿದೆ ಕಂದಾಯ ಮಂಡಳಿಯನ್ನು ಸ್ಥಾಪನೆ ಮಾಡಿ ಕಂದಾಯ ವಸೂಲಿ ಮತ್ತು ಆಡಳಿತದ ಮೇಲ್ವಿಚಾರಣೆಗಾಗಿ ಮಾಡಲಿಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಒಬ್ಬ ಡೈರೆಕ್ಟರ್ನನ್ನು ನೇಮಕ ಮಾಡ್ತಕ್ಕಂಥದ್ದು. ಸೊ ಹಿ ಅಪಾಯಿಂಟೆಡ್ a district magistrate in every province of the Bengal and itself also ultimately in Mumbai and also the Madras. So ಕಂದಾಯದ ಸುಧಾರಣೆಯಲ್ಲಿ ಮುಖ್ಯವಾದಂತಹ ಒಂದು ಏನು ದಿವಾನಿಯಿಂದ ಬರ್ತಕ್ಕಂಥದ್ದು ಟ್ಯಾಕ್ಸ್ ಏನಿದೆ ಆ 3 types of taxes ಏನು ಕಲೆಕ್ಟ್ ಮಾಡ್ತಾಯಿದ್ರು. ಒಂದು ಲ್ಯಾಂಡ್ ರೆವೆನ್ಯೂ ಟ್ಯಾಕ್ಸ್ ಕಾಲ್ಡ್ ಇಟ್ ಆಸ್ ದಿ ಮಾಲ್, ಕಸ್ಟಮ್ಸ್ ಆಸ್ ದಿ size, excise and the finance are called as bhazinama. ಸೊ ಈ 3 ಪ್ರಕಾರದಲ್ಲಿ ಪಡಿತಕ್ಕಂತಹ ಒಂದು ಏನಿದೆ ಕರ ಜನರಿಂದ ಪಬ್ಲಿಕ್ನಿಂದ ಕಡಿಮೆ ಮಾಡ್ತಕ್ಕಂಥ ಟ್ಯಾಕ್ಸ್ ಏನಿದೆ ಅದರಲ್ಲಿ ಮುಖ್ಯವಾಗಿ ದಿ ರೆವೆನ್ಯೂ ವಿಚ್ ಈಸ್ ಫ್ರಮ್ ದಿ ಲ್ಯಾಂಡ್ ರೆವೆನ್ಯೂ. ಸೊ ಆ ಭೂಗಂದಾಯ ಪದ್ಧತಿ ಪ್ರಮುಖವಾಗಿರ್ತಕ್ಕಂಥ 1777ರಲ್ಲಿ ಸೊ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡುವುದರ ಮೂಲಕ ಆತ ಏನಿದೆ ಈ ಕಂದಾಯದ ಸುಧಾರಣೆಯಲ್ಲಿ ಆಗತಕ್ಕಂತಹ ಲೋಪವನ್ನು ತಡೆಯಲಿಕ್ಕೆ ಜಿಲ್ಲಾ ಪ್ರದೇಶದಲ್ಲಿ ಒಬ್ಬ ಕಲೆಕ್ಟರ್ನನ್ನು ನೇಮಕ ಮಾಡಿ ಅವನ ಮೂಲಕ ಅಲ್ಲಿಯ ಸ್ಥಳೀಯರನ್ನು ವಿಲೇಜ್ ಅಕೌಂಟೆಂಟ್ಸ್ಗಳನ್ನು ಅಥವಾ ಸ್ಥಳೀಯ
ಧಾರ್ಮಿಕ ಮುಖಂಡರುಗಳನ್ನು, ಸೋಷಿಯಲ್ ಮುಖಂಡರುಗಳನ್ನು ಒಳಗೊಂಡು ಆ ಒಂದು ಕಂದಾಯವನ್ನು ಪಡೆಯತಕ್ಕಂಥದಕ್ಕೆ ಮೊದಲು ಆದ್ಯತೆಯನ್ನು ಕೊಟ್ಟ. ಲ್ಯಾಂಡ್ ರೆವೆನ್ಯೂ ರಿಫಾರ್ಮ್ಸ್ ವೇರ್ ಬೀನ್ ಇನ್ಶೂರ್ಡ್ ಆರ್ ಇಂಟ್ರಡ್ಯೂಸ್ಡ್ ಇನ್ 3 types and 3 times. She enforced in 3 times, that is 1772, 1774, 1781. 3 ಅವಧಿಯಲ್ಲಿ 1772, 1774, 1781 ಈ ಮುಖ್ಯವಾಗಿ Warren Hastings appointed a committee to tour the districts and they have to collect the reports on the boards of the report, and I introduced the changes and revived the revenue system, and the supervisors were appointed and they supervise the revenue collection and the locality, and then the supervisors were to collect as the collectors. Each collector was to assisted by an Indian Diwans. They were also preside over the Diwani and Adalat and also the civil courts. ಸಾಮಾನ್ಯವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ರೆವೆನ್ಯೂ ಸೂಪರ್ವೈಸರ್ಗಳನ್ನು ನೇಮಕ ಮಾಡ್ತಕ್ಕಂಥದ್ದು, ರೆವೆನ್ಯೂ ಕಲೆಕ್ಟರ್ಸ್ಗಳನ್ನು ಡಿಸ್ಟಿಕ್ನಲ್ಲಿ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಮತ್ತು ದಿವಾನಿಗಳನ್ನು ಅದರವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದಕ್ಕೆ ಭಾರತೀಯ ದಿವಾನಿಗಳನ್ನು ಅಂದರೆ ನ್ಯಾಯಾಧೀಶರುಗಳನ್ನು ನೇಮಕ ಮಾಡಿ ತನ್ಮೂಲಕ ಅವರಿಂದ ಒಳಗೊಂಡು ಒಂದು ಸಮಿತಿ 1772ರಲ್ಲಿ ಲ್ಯಾಂಡ್ ರೆವೆನ್ಯೂ ಸಿಸ್ಟಮನ್ನು ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಭಾರತೀಯರನ್ನು, ಸ್ವದೇಶಿಯಾದಂಥ ವ್ಯಕ್ತಿಗಳನ್ನು ಒಳಗೊಂಡು ಅದನ್ನು ಸುಧಾರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು ಇದು ಪ್ರಥಮ ಒಂದು ಹಂತದಲ್ಲಿ. ಆ್ಯಂಡ್ in one place, so the collectors were interested to safeguard the rights against the zamindars exploitation. ಇದರಲ್ಲಿ ಮತ್ತೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದಂದರೆ ಕೆಲವು ಸಂದರ್ಭಗಳಲ್ಲಿ ಜಮೀನ್ದಾರಗಳು ಸಾವಿರಾರು ನೂರಾರು ಏನು ಏಕರ್ಸ್ ಲ್ಯಾಂಡ್ ಹೊಂದಿರತಕ್ಕಂಥ ಲ್ಯಾಂಡ್ ಲಾರ್ಡರ್ಸ್ ಅಂತ ಏನು ಕರಿತೀವಿ, ದೇ ಆರ್ ಕಾಲ್ಡ್ ಜಮೀನ್ದಾರ್ಸ್ ಇನ್ ದಿ ಬ್ರಿಟಿಷ್ ಪೀರಿಯಡ್ ಆಲ್ಸೋ, ಆ್ಯಂಡ್ ನೌ ಇಟ್ ಈಸ್ ಆಲ್ಸೋ ಸಮ್ ಟೈಮ್ ಕಾಲ್ಡ್ ಬೈ ಇನಾಮ್ದಾರ್, ಜಾಗೀರ್ದಾರ್. ಸೊ ಸುಬೇದಾರ್, ಮೆನಿ ಜಾಗೀರ್ದಾರ್ಸ್ ಆರ್ ಆಲ್ಸೋ ಸ್ಟಿಲ್ ವಿ ಫೈಂಡ್. ಸೊ ಜಮೀನ್ದಾರರು ರೈತರಿಂದ ಏನಿದೆ ಹಣವನ್ನು ಪಡಿತಾ ಇದ್ದರು ಟ್ಯಾಕ್ಸ್ ಹೆಸರಿನ ಮೇಲೆ. ಆದರೆ ಅದು ಸರಿಯಾದಂಥ ರೀತಿಯಲ್ಲಿ ಅದು ಏನಿದೆ ಹೋಗಿ ಸರ್ಕಾರಕ್ಕೆ ಸ್ವಲ್ಪ ಇರಲಿಲ್ಲ. ಯಾಕಂದರೆ ನಡುವೆ ಇರ್ತಕ್ಕಂಥ ಸಬ್ ಏಜೆಂಟ್ಸ್ಗಳು ಅದನ್ನು ಏನು ಮಾಡ್ತಿದ್ರು, ಬೋರ್ಡ್ ಆಫ್ ಕೌನ್ಸಿಲರ್ಸ್ಗಳು ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಅದನ್ನೇ ತಿಂದುಬಿಡ್ತಾಯಿದ್ರು ಅಥವಾ ಅದನ್ನು ಸರ್ಕಾರಕ್ಕೆ ಎಂಬರ್ಸ್ಮೆಂಟ್ ಮಾಡ್ತಾ ಇರಲಿಲ್ಲ. ಬಟ್ ಕಲೆಕ್ಷನ್ ವಾಸ್ ಡನ್ ಆ್ಯಂಡ್ ಸಮ್ ಪಾರ್ಟ್ ವಿಲ್ ಬಿ ಕಲೆಕ್ಟೆಡ್ ಬೈ ದಿ ಜಮೀನ್ದಾರ್ಸ್. ಆ್ಯಂಡ್ ಈ ರೀತಿಯಲ್ಲಿ ಎಲ್ಲಿ ಲೋಪ ಆಗ್ತಾ ಇದ್ದೆ ಇದನ್ನು ತಡೆಗಟ್ಟುವಂಥ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ಏನಿದೆ ರೆವೆನ್ಯೂ ಇನ್ಸ್ಪೆಕ್ಟರ್ಸ್ಗಳನ್ನು ನೇಮಕ ಮಾಡಿ, ದೆನ್ ರೆವೆನ್ಯೂ ಸೂಪರ್ವೈಸರ್ಸ್ಗಳನ್ನು ನೇಮಕ ಮಾಡಿ, ಅದರಿಂದ ಕೆಲವೊಂದಿಷ್ಟು ಸೋರಿಕೆಯನ್ನು ಸಂಪೂರ್ಣವಾಗಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗಿರಲಿಕ್ಕಿಲ್ಲ, ಬಟ್ ಕೆಲವೊಂದಿಷ್ಟು ಸೋರಿಕೆ ಅಂತ ಏನಿತ್ತು ಅದನ್ನು ತಡೆಗಟ್ಟುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಬಟ್ ಇದರಲ್ಲಿ ಶೋಷಿತರಾದಂಥ ಜನ ಯಾರು ಅಂತ ಹೇಳಿದರೆ ರೈತರು. ಇದು ಅವಾಗಲೂ ನೋಡಿದರೆ ಇವತ್ತು ನಡೀತಾ ಇದೆ. ಸೊ ರೈಟ್ಸ್ ವೇರ್ ಪ್ರಾಂಪ್ಟ್ಲಿ, rights were honestly, they were paying the tax in the course of British India. ಬ್ರಿಟಿಷರು ಭಾರತದಲ್ಲಿದ್ದಂತಹ ವ್ಯವಸ್ಥೆಯಲ್ಲಿ ಬ್ರಿಟಿಷರಿಗೆ ಕಂದಾಯವನ್ನು ಅಥವಾ ಭೂ ಕಂದಾಯವನ್ನು ಅವರು ಪ್ರಾಮಾಣಿಕವಾಗಿ ಕೊಡ್ತಾಯಿದ್ರು ಜಮೀನ್ದಾರರಿಗೆ. ಯಾಕಂದರೆ ಅವ್ರಿಗೆ ಬರಲಿಕ್ಕೆ ಓದಲಿಕ್ಕೆ ಬರ್ತಾ ಇರಲಿಲ್ಲ ಪಾಪ, ಅನ್ಎಜುಕೇಟೆಡ್. ದೇ ಯೂಸ್ ಟು ಗೋ ಟು ದ ಜಮೀನ್ದಾರ್ಸ್ ಆ್ಯಂಡ್ ದೀಸ್ ಆರ್ ದ ಮೈ ಶೇರ್ ಆಫ್ ಮೈ ದಿ ಟ್ಯಾಕ್ಸ್ ಅಂತ ಕೊಡ್ತಾಯಿದ್ರು. ಜಮೀನ್ದಾರ್ ಕೆಲವರು ಶುಚ್ಕೊಂಡು ಕೆಲವರು ಕೊಡ್ತಾಯಿದ್ರು, ಕೆಲವರು ಕೊಡ್ತಾ ಇರಲಿಲ್ಲ. ಸೊ ರೈತರು ಭಾಳಷ್ಟು ಇದರಿಂದ ಹಾನಿಗೆ ಒಳಪಟ್ಟದ್ರಿಂದ ಇದನ್ನು ಸುಧಾರಣೆ ಮಾಡಲಿಕ್ಕೆ 1774ರಲ್ಲಿ ಮತ್ತೊಂದು ಕ್ರಮವನ್ನು ಕೈಗೊಂಡ. Warren Hastings in 1774 made some changes and issued the regulation, and the Bengal was introduced to 6 divisions. ಬಂಗಾಳ ದೊಡ್ಡ ಪ್ರಾಂತ ಆಗಿದ್ದರಿಂದ
ಅದನ್ನು ನಿರ್ವಹಣೆ ಮಾಡೋದು ಭಾಳ ಕಷ್ಟ ಆಗಿತ್ತು. ಹಾಗಾಗಿ ಬಂಗಾಳದ ಭಾಗವನ್ನು 6 ವಿಭಾಗಗಳನ್ನಾಗಿ ಮಾಡಿ ಅದರ ಮೂಲಕ ಕಂದಾಯವನ್ನು ಪಡೆಯಬೇಕು. ಕಲ್ಕತ್ತಾ ಆ್ಯಸ್ ಎ ಹೆಡ್ ಕ್ವಾರ್ಟರ್, ಮುರ್ಷಿದಾಬಾದ್, ದಿ ಪಟ್ನಾ, ಬಾರ್ಧೋನ್ and the Divijapur and Dhaka and the these are the some of the divisions of the land revenue in part of the Bengal, and each division had a provincial court, Prantiya Mandali, to assist the council of Diwan. A secretary, a translator, a naibs were also appointed in place of the collectors. ಅವರಲ್ಲಿ ಕಲೆಕ್ಟರ್ಸ್ಗಳು ಏನು ಲೋಪ್ ಮಾಡ್ತಾಯಿದ್ರು ಅವ್ರನ್ನ ತೆಗೆದುಹಾಕಿ ಎರಡನೇ ಒಂದು ವ್ಯವಸ್ಥೆಯಲ್ಲಿ ಬಂಗಾಳವನ್ನು ವಿಭಜಿಸಿ, ಅಂದರೆ ಬಂಗಾಳದ ಕೆಲವು ಭಾಗನ ರೆವಿನ್ಯೂ ಡಿವಿಷನ್ಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥವುಗಳನ್ನು ವಿಭಾಗವನ್ನು ಮಾಡಿ ಕಲ್ಕತ್ತಾ ಒಂದು, ಮುರ್ಷಿದಾಬಾದು, ಪಾಟ್ನಾ, ಬಾರ್ಧೋನ್, ಬಿಜಾಪುರ್ ಆ್ಯಂಡ್ ಢಕ್ಕಾ ಈ 6 ವಿಭಾಗಗಳನ್ನು ಮಾಡಿ ಪ್ರತಿಯೊಂದು ಜಿಲ್ಲೆಗೆ ಏನಿದೆ ಈಚ್ ಡಿಸ್ಟ್ರಿಕ್ಟ್ ಈಚ್ ಡಿವಿಷನ್ ಹ್ಯಾಡ್ ಎ ಪ್ರೊವಿನ್ಸಿಯಲ್ ಕೋರ್ಟ್, ಅಲ್ಲಿ ಪ್ರಾಂತೀಯ ಒಂದು ಮಂಡಳಿಯನ್ನು ಕೂಡ ಮಾಡಿದ. ಆ್ಯಂಡ್ ಆಲ್ಸೋ ದ ಪ್ರಾಂತೀಯ ಕೌನ್ಸಿಲ್ ಹೆಡ್ ವಾಸ್ ಆಲ್ಸೋ ಅಪಾಯಿಂಟೆಡ್ ಟು ಅಸಿಸ್ಟ್ ದ ಕೌನ್ಸಿಲ್ ಹೆಡ್ ದಿವಾನ್. ಎ ಸೆಕ್ರೆಟರಿ ವಾಸ್ appointed, a translator was appointed, a naib was appointed, and these group of the officials will collect the revenue which was to be reimbursed by the riots and through the Jain rights by Zamindar to the next division. So this is somehow was made little bit what you call it as room for making some the lapses which were there in 1772. The naibs or the revenue officer also looking over the diwans. ಸೊ ಇದು ಸ್ವಲ್ಪ ಏನಿದೆ ಕಲೆಕ್ಟರ್ಸ್ಗಳಲ್ಲಿ ಹೋದ ಮೇಲೆ ದಿವಾನಿಗಳ ಮೇಲೆ ಹೆಚ್ಚಿನದಾದಂಥ ಜವಾಬ್ದಾರಿ ಬಂದ ಮೇಲೆ ಮತ್ತು ಹೆಚ್ಚಿನ ಜವಾಬ್ದಾರಿಗಳನ್ನು ದಿವಾನ್ಸ್ಗಳ ಮೇಲೆ ಕೊಟ್ಟಿರ್ತಕ್ಕಂಥ ದಿವಾನ್ಸ್ ವೇರ್ ಇಂಡಿಯನ್ಸ್. ಇದು ಇಟ್ ವಾಸ್ ಪಿಂಚ್ಡ್ ಟು ದಿ ಸಮ್ ಆಫ್ ದಿ ಅಫಿಷಿಯಲ್ಸ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪ್ನಿ. ಇದರಿಂದಾಗಿ ಸೊ ದೇ ಸ್ಟಾರ್ಟೆಡ್ ದಿ ಅನ್ನೆಸೆಸರ್ಲಿ ಡಿಲೇ, ಅನ್ನೆಸೆಸರ್ಲಿ ಸಮ್ ಹರ್ಡಲ್ಸ್ ವೆರ್ ಸ್ಟಾರ್ಟೆಡ್ ಬೈ ದಿ ಪೀಪಲ್ ಆಫ್ ದಿ ಎಂಪ್ಲಾಯೀಸ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪ್ನಿ. ಸೊ ಇದನ್ನು ಕಂಡುಕೊಂಡು ಮತ್ತೊಂದು ಅದಕ್ಕೆ ರೆಗ್ಯುಲೇಷನ್ ತರಲಿಕ್ಕೆ ಪ್ರಯತ್ನ ಮಾಡಿದ. ಇನ್ 1781 ವಾರೆನ್ ಹೇಸ್ಟಿಂಗ್ಸ್ ಎ ನ್ಯೂ ಸ್ಕೀಮ್ ಆಫ್ ದಿ ರೆವೆನ್ಯೂ ವಾಸ್ ಲ್ಯಾಂಡ್ ರೆವೆನ್ಯೂ ವಾಸ್ ಇಂಟ್ರಡ್ಯೂಸ್ಡ್ ಇನ್ ಎನ್ ಇಯರ್ಲಿ ಸೆಟಲ್ಮೆಂಟ್ ಅಂತ ಹೇಳ್ತಕ್ಕಂಥ. ಇನ್ ದಿಸ್ ಈ ಅಪಾಲಿಷ್ಡ್ ದ ಫೈನಾನ್ಷಿಯಲ್ ಕೋರ್ಟ್ಸ್, ಪ್ರೊವಿನ್ಸಿಯಲ್ ಕೋರ್ಟ್ಸ್ was abolished. A new committee of the revenue was enforced, and civil servants were the company's servants, and they were to be assisted by an Indian divans, and salary was fixed. 2% of the commission on the collection of the revenue will be paid them, and by this to attract the people to attract the divans to overcome with the lapses in the revenue. So revenue must be generated by present man. ಸೊ ಭಾಳಷ್ಟು ಆರ್ಥಿಕವಾಗಿ ದಿವಾಳಿಯಾಗಿರ್ತಕ್ಕಂಥ ಸರ್ಕಾರಕ್ಕೆ ಹಿಂದಿನ ಆಡಳಿತದಿಂದ ಸಾಕಷ್ಟು ಏನಿದೆ ರೆವಿನ್ಯೂ ಬರಬೇಕಾದದ್ದು ಬರ್ತಾ ಇರಲಿಲ್ಲ. ಹಾಗಾಗಿ ಈ ಮೂರನೇ ಥರದ ವ್ಯವಸ್ಥೆಯಲ್ಲಿ ಆತ ಏನಿದೆ ಭಾರತೀಯ ದಿವಾನರ ಮೇಲೆ ಹೆಚ್ಚಿನ ಅವಲಂಬತೆಯನ್ನು ಹೊಂದುವುದರ ಮೂಲಕ, ಅವರಿಗೆ ಪ್ರಾಧಾನ್ಯತೆಯನ್ನು ಕೊಡುವುದರ ಮೂಲಕ ಮತ್ತು ಸಾರ್ವಜನಿಕರನ್ನು ರೆವಿನ್ಯೂನಲ್ಲಿ ಇನ್ವಾಲ್ವ್ಮೆಂಟ್ ಮಾಡುವುದರ ಮೂಲಕ, ಅದಲ್ಲದೆ ಆ ಕಲೆಕ್ಟ್ ಆಗಿರ್ತಕ್ಕಂಥ ರೆವಿನ್ಯೂನ 2%ಗಳನ್ನು ಆ ಯಾವ ದಿವಾನಿ ಒಬ್ಬ ಏನು ಕಲೆಕ್ಟ್ ಮಾಡಿರ್ತಾನೆ ಅವನಿಗೆ ಅದನ್ನು ಕೊಡುವಂಥದ್ರಿಂದ ಸೊ ಅವನನ್ನು ಒಂದು ಕಡೆಗೆ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ, ಮತ್ತೊಂದು ಕಡೆಗೆ ರೆವಿನ್ಯೂವನ್ನು ಹೆಚ್ಚಿನದಾಗಿ ಅಲ್ಲಿ ಪಡೆಯಲಿಕ್ಕೆ ಒಂದು ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಈ 3 ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಈ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ನ ಆಡಳಿತಾತ್ಮಕ ಸುಧಾರಣೆಯಲ್ಲಿ ಮೊದಲನೇದು ಅಬಾಲಿಷನ್ ಆಫ್ ದಿ ಡುಯಲ್ ಗವರ್ಮೆಂಟ್ ಸಿಸ್ಟಮ್, ದಟ್ ಇಸ್ ದ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಸೆಕೆಂಡ್ ಒನ್ ಆಸ್ ದಿ ರೆವಿನ್ಯೂ ರಿಫಾರ್ಮ್
that is the land revenue reform was the second attempt of the Warren Hastings. Come to the third, the reform which he was introduced was the judicial reform. ವಾರನ್ ಹೇಸ್ಟಿಂಗ್ಸ್ ತನ್ನ ಆಡಳಿತಾವಧಿಯಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿ ತರುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಭೂ ಕಂದಾಯ ವ್ಯವಸ್ಥೆಯ ಒಂದು ಅತ್ಯಂತ ಪ್ರಮುಖವಾದಂತಹ ಕ್ರಮವನ್ನು ಕೈಗೊಳ್ಳುವುದರ ಜೊತೆಗೆ ಆತ ರೆವಿನ್ಯೂ ಕಲೆಕ್ಟರ್ಸ್ಗಳನ್ನು ನೇಮಕ ಮಾಡಿ ಭೂ ಕಂದಾಯದ ಗುತ್ತಿಗೆಗಳನ್ನು ಕೊಡ್ತಕ್ಕಂಥ ಆ್ಯನಿವಲ್ ಅಂದರೆ ವಾರ್ಷಿಕವಾಗಿ ಕರವನ್ನು ಒನ್ಸ್ ಇನ್ ಆ್ಯನಿವಲ್ ಅನ್ನು ಪಡೀತಕ್ಕಂಥದ್ದನ್ನು ಮಾಡೋದ್ರಿಂದ ಕೆಲವೊಂದಿಷ್ಟು ಮಾರ್ಪಾಡುಗಳು ಮಾಡಿದಂಥ ಟು ಹ್ಯಾವ್ ಸಮ್ ಸಾರ್ಟ್ ಆಫ್ ದ ಪೀಪಲ್ ವೇರ್ ಹ್ಯಾಪಿ ಬಿಕಾಸ್ ಆಫ್ ಇಯರ್ಲಿ ದೇ ಆರ್ ಪೇಯಿಂಗ್ ದ ಟ್ಯಾಕ್ಸ್. Earlier it was twice in a year, even though there was a drought, even though there was no severe drought in part of Bengal, but forcibly they collected the tax. ಇದು ಒತ್ತಾಯಪೂರ್ವಕವಾಗಿ ಏನಿದೆ ಮಾಡ್ತಕ್ಕಂಥ ಕ್ರಮವನ್ನು ಹಿಂದಿನ ಒಂದು ಗವರ್ನರ್ ಜನರಲ್ಸ್ಗಳ ಕಾಲದಲ್ಲಿ ನಡೀತಾ ಇತ್ತು. ಆದರೆ ಈತ ಕೆಲವು ಸಂದರ್ಭಗಳಲ್ಲಿ ವಿನಾಯಿತಿಯನ್ನು ಕೊಡೋದು ವಾರ್ಷಿಕವಾದಂಥ ರೀತಿಯಲ್ಲಿ ಒಂದು ಸರಿ ಮಾತ್ರ ಈ ಭೂ ಕಂದಾಯವನ್ನು ಕೊಡ್ತಕ್ಕಂಥದ್ದಕ್ಕೆ ವಾರ್ಷಿಕ ಗುತ್ತಿಗೆ ಆಧಾರದ ಮೇಲೆ ಕೊಡ್ತಕ್ಕಂಥದ್ದಕ್ಕೆ ಏನಿದೆ ಪ್ರಯತ್ನ ಮಾಡಿದ್ದು ಒಂದು ಸ್ವಲ್ಪ ಏನಿದೆ ಭಾರತೀಯರನ್ನು ಲ್ಯಾಂಡ್ ಲಾರ್ಡರ್ಸ್ಗಳನ್ನು ರಯಸ್ಗಳನ್ನು ಸ್ವಲ್ಪ ಸಂತುಷ್ಟಪಡಿಸತಕ್ಕಂಥ ಕೆಲಸದಲ್ಲಿ ಅದನ್ನು ನಿರತರಾದ. ಇನ್ನು ಮೂರನೇದು ನ್ಯಾಯಾಂಗ ಸುಧಾರಣೆ, ಜುಡಿಷಿಯಲ್ ರಿಫಾರ್ಮ್. ಇಟ್ ಈಸ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಬ್ರಿಟಿಷ್ ಇಂಡಿಯಾ, ಈತ ಪ್ರತಿ ಜಿಲ್ಲೆಗೆ ಒಂದು ಏನಿದೆ ಸಿವಿಲ್ ನ್ಯಾಯಾಲಯವನ್ನು ಅಂದರೆ ಲೋಕ ವ್ಯವಹಾರವನ್ನು ಮಾಡ್ತಕ್ಕಂಥ ಸಿವಿಲ್ ಪರ್ಟಿಕ್ಯುಲರ್ ಆಸ್ ದಿ ಕೋರ್ಟ್ ಅಂತ ಕರಿತೀವಿ. ಲೋಕ ವ್ಯವಹಾರಗಳ ನ್ಯಾಯಾಲಯ. ಮತ್ತೊಂದು ಕ್ರಿಮಿನಲ್ ನ್ಯಾಯಾಲಯ, ದಟ್ ಈಸ್ ದಿ ಕ್ರಿಮಿನಲ್ ಕೋರ್ಟ್ಸ್. ಸಿವಿಲ್ ಕೋರ್ಟ್ ಆ್ಯಂಡ್ ಕ್ರಿಮಿನಲ್ ಕೋರ್ಟ್ಸ್ ವೇರ್ ಎಸ್ಟಾಬ್ಲಿಷ್ಡ್ ಇನ್ ಎವರಿ ಡಿಸ್ಟ್ರಿಕ್ಟ್. ಕಂಪ್ನಿಯ ಇಂಗ್ಲೀಷ್ ಕಲೆಕ್ಟರ್ಗಳು ಸಿವಿಲ್ ನ್ಯಾಯಾಲಯಗಳ ಪ್ರಕರಣಗಳ ಇತ್ಯರ್ಥವನ್ನು ಭಾರತೀಯ ನ್ಯಾಯಾಧೀಶರು ಕ್ರಿಮಿನಲ್ ನ್ಯಾಯಾಲಯಗಳನ್ನು ಕಾರ್ಯನಿರ್ವಹಣೆಯನ್ನು ಮಾಡಲಿಕ್ಕೆ ಅನುವು ಮಾಡಿದ. ಇಟ್ ಈಸ್ ದ ಫಸ್ಟ್ ಟೈಮ್ ದಟ್ ವಿ ಕಮ್ ಅಕ್ರಾಸ್ ದಿ ಸಿಸ್ಟಮ್. ಸೊ ಇಂಡಿಯನ್ಸ್ ಹೂ ಆರ್ ಇಂಟೆಲಿಜೆಂಟ್ ಇನ್ ಲಾ ಅವರನ್ನು ಬಳಸ್ಕೊಳ್ಳಿಕ್ಕೆ ಆತ ಹೆಚ್ಚು ಗಮನವನ್ನು ಹರಿಸಿದ್ದು. ಅಂದರೆ ಇಟ್ ಈಸ್ ದಿ ನನ್ ಅದರ್ ದ್ಯಾನ್ ದಿ ಅದರ್ ಗವರ್ನರ್ ಜನರಲ್ಸ್ ದಟ್ ವಿ ಕಮ್ ಅಕ್ರಾಸ್. ಬಟ್ ಪ್ರತಿ ಜಿಲ್ಲೆಯಲ್ಲಿ ಒಂದು ಲೋಕ ವ್ಯವಹಾರವನ್ನು ನೋಡ್ತಕ್ಕಂಥ ಅಂದರೆ ಸೊ ಸಿವಿಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಆ್ಯಂಡ್ ಸಿಮಿಲರ್ಲಿ ದಿ ಕ್ರಿಮಿನಲ್ ಕೋರ್ಟ್ ವಾಸ್ ಆಲ್ಸೋ ಎಸ್ಟಾಬ್ಲಿಷ್ಡ್ ಇನ್ ಎವ್ರಿ ಡಿಸ್ಟ್ರಿಕ್ಟ್. ಸೊ ಟು ಲುಕ್ ಆಫ್ಟರ್ ದ ಪ್ರೊಸೀಡಿಂಗ್ಸ್ ಆಫ್ ದಿ ಕೇಸಸ್ ಟು ಡಿಸ್ಪಾರ್ಸ್ ಆ್ಯಂಡ್ ದಿ ಜಡ್ಜಸ್ ವೇರ್ ಆಲ್ಸೋ ಅಪಾಯಿಂಟೆಡ್. ದ English collectors used to look after the civil matters and or the civil cases, and similarly the criminal cases were being dispersed or entrusted to the Indian judges. So ಈ ಜಿಲ್ಲಾ ಮಟ್ಟದ ನ್ಯಾಯಾಲಯದಲ್ಲಿನ ವ್ಯವಸ್ಥೆಯಲ್ಲಿ ಸೊ ಒಂದು ಸಿವಿಲ್ ನ್ಯಾಯಾಲಯ, ಲೋಕ ವ್ಯವಹಾರ ನೋಡ್ತಕ್ಕಂಥ ನ್ಯಾಯಾಲಯಕ್ಕೆ ಇಂಗ್ಲೀಷ್ ಅಧಿಕಾರಿಗಳನ್ನು ಅಲ್ಲಿ ನೇಮಕ ಮಾಡ್ತಕ್ಕಂಥ ಪ್ರಯತ್ನ, ಅವರಿಂದ ಏನಿದೆ ಆ ನ್ಯಾಯಗಳು ಇತ್ಯರ್ಥ ಆಗುವಂಥ ಪ್ರಕರಣಗಳು ಇತ್ಯರ್ಥ ಆಗುವಂಥ ಕೆಲಸವನ್ನು ಮಾಡಿದರೆ, ಭಾರತೀಯ ನ್ಯಾಯಾಧೀಶರು ಏನಿದೆ ಈ ದಂಡಾರ್ಹ ಒಂದು ಪ್ರಕರಣಗಳನ್ನು ಅಪರಾಧಗಳೇನಿದ್ದಾರೆ ಅವುಗಳನ್ನು ಡಿಸ್ಬರ್ಸ್ಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತೀರ್ಪು ವಿರುದ್ಧ ಮೇಲ್ಮನವಿಯನ್ನು ನೋಡಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬರ್ತಕ್ಕಂಥ ಏನು ಆಯಾ ಪ್ರಕರಣಗಳ ವಿಲೇವಾರಿಯಲ್ಲಿ ಒಂದು ವೇಳೆ ಪರವಾಗಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ದಿ ರೆಸ್ಪಾಂಡೆಂಟ್ ಆ್ಯಂಡ್ ದಿ ಪಿಟಿಷನರ್ ಆರ್ ನಾಟ್ ಹ್ಯಾಪಿ ಅಬೌಟ್ ದ ಡಿಸ್ಬರ್ಸ್ಮೆಂಟ್ ಆಫ್ ದ ಕೇಸ್, ಸೊ ದೇ ಕ್ಯಾನ್ ಗೋ ಫಾರ್ ದ ಅಪೀಲ್. ಸೊ ಅವರು ತಮಗೆ ಬರಬೇಕಾದಂಥ ನ್ಯಾಯಗಳ ತೀರ್ಪಿನ ಬಗ್ಗೆ ಅಸಂತೋಷವನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಮೇಲ್ಮನವಿಯನ್ನು ಮಾಡಬಹುದು. ದೇ ಕ್ಯಾನ್ ಗೋ ಫಾರ್ ದ ಅಪೀಲ್. ಅದನ್ನು ನಾವು ಇವತ್ತು ಕೂಡ ಆ ವ್ಯವಸ್ಥೆಯಲ್ಲಿ 200 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ವಿ ಹ್ಯಾವ್ ದಿ ತಾಲೂಕಾ ಕೋರ್ಟ್, ವಿ ಹ್ಯಾವ್ ದಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್, ದ ಕ್ರಿಮಿನಲ್ ಆ್ಯಂಡ್ ದಿ ಸಿವಿಲ್ ವಿ ಹ್ಯಾವ್ ಹ್ಯಾಡ್, ಆ್ಯಂಡ್ ವಿ ಹ್ಯಾವ್ ದ ಹೈಕೋರ್ಟ್ ಆ್ಯಂಡ್ ವಿ ಹ್ಯಾವ್ ದಿ ಪರ್ಟಿಕ್ಯುಲರ್ಲಿ ಆಸ್ ದಿ ಸುಪ್ರೀಂ ಕೋರ್ಟ್ಸ್. ಸೊ ಇದು ಬ್ರಿಟಿಷರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ
ಹೇಸ್ಟಿಂಗ್ಸ ದೆನ್ ಫಾರ್ ದ ಅಪೀಲ್ಸ್, ಆ ಕೇಸ್ಗಳ ಮೇಲೆ ಅಪೀಲ್ ಹೋಗ್ತಕ್ಕಂಥ ಅದಕ್ಕೆ ಜನರಿಗೆ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಕಲ್ಕತ್ತೆಯಲ್ಲಿ ಹಿ ಸ್ಟಾರ್ಟೆಡ್ ಸದರ್ ದಿವಾನಿ ಅದಾಲತ್. ದಟ್ ಈಸ್ ದಿ ಸುಪ್ರೀಂ ಸಿವಿಲ್ ಕೋರ್ಟ್ ಅಂತ ಕರೀತಕ್ಕಂಥದ್ದು. ಸದರ್ ದಿವಾನಿ ಅದಾಲತ್, ಅಲ್ಲಿ ದಿವಾನಿ ಅದಾಲತ್ ಅಂದರೆ ಡಿಸ್ಟಿಕ್ ಕೋರ್ಟ್ ಆಯಿತು. ಇದು ಸದರ್ ದಿವಾನಿ ಅದಾಲತ್ ಅಂದರೆ ಸೊ ನೇಷನ್ ವೈಡ್ ಅಂದರೆ ಸುಪ್ರೀಂ ಕೋರ್ಟ್ ಥರ ಅಂತ. ಸೊ ಸುಪ್ರೀಂ ಸಿವಿಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಕತ್ತಾ. ಆ್ಯಂಡ್ ಆಲ್ಸೋ ಸದರ್ ನಿಜಾಮತ್ ಅದಾಲತ್ ಅಂತ ಕರಿತೀವಿ ನಾವು. ಸುಪ್ರೀಂ ಕ್ರಿಮಿನಲ್ ಕೋರ್ಟ್ ಅಂತ ಕರಿತೀವಿ. ಅಂದರೆ ರಾಷ್ಟ್ರದಲ್ಲಿ, ಅಂದರೆ ಅಂದಿನ ವ್ಯವಸ್ಥೆಯಲ್ಲಿ ಬಂಗಾಳದಲ್ಲಿ, ಅದು ಕಲ್ಕತ್ತೆಯಲ್ಲಿ, ಬಂಗಾಳದ ಕ್ಯಾಪಿಟಲ್ ಕಲ್ಕತ್ತೆಯಲ್ಲಿ ಸದರ್ ದಿವಾನಿ ಅದಾಲತ್ತನ್ನು ಮತ್ತು ಸದರ್ ನಿಜಾಮತ್ ಅದಾಲತ್ತನ್ನು. ಸದರ್ ದಿವಾನಿ ಅದಾಲತ್ ಮೀನ್ಸ್ ಸುಪ್ರೀಂ ಸಿವಿಲ್ ಕೋರ್ಟ್, ಆ್ಯಂಡ್ ಅದರ ಜೊತೆಗೆ ಸದರ್ ನಿಜಾಮತ್ ಅದಾಲತ್ ಅಂದರೆ ಸುಪ್ರೀಂ ಕ್ರಿಮಿನಲ್ ಕೋರ್ಟ್. ಸೊ ಎರಡನ್ನೂ ಕೂಡ ಅಲ್ಲಿ ಪ್ರಾರಂಭ ಮಾಡುವಂತಹ ಪ್ರಯತ್ನವನ್ನು ಮಾಡಿದ. ಆ್ಯಂಡ್ ಹಿ ಸ್ಟಾರ್ಟೆಡ್ ಹಿಂದೂ ಕಾನೂನುಗಳ ಸಂಗ್ರಹವನ್ನು ಮಾಡಲಿಕ್ಕೆ, ನ್ಯಾಯ ವಿಚಾರಣೆಗಳನ್ನು ಕಾರ್ಯಕ್ಕೆ ಅವುಗಳನ್ನು ಬಳಸ್ಕೊಳ್ಳಿಕ್ಕೆ ದಾಖಲೆಯ ರೂಪದಲ್ಲಿ ಬರೆದಿರುವಂತಹದಕ್ಕೆ ಕ್ರಮಗಳನ್ನು ಕೈಗೊಂಡ. ಸೊ ಹಿ ಸ್ಟಾರ್ಟೆಡ್ ಹಿಂದೂ ಪಿನಲ್ ಕೋಡ್ಸ್. ದಟ್ ಮೀನ್ಸ್ ಪಾರಂಪರಿಕವಾಗಿ ಬಂದಿರತಕ್ಕಂಥ ಅನೇಕ ಪ್ರಾಚೀನ ಕಾಲದಿಂದ ರಾಜಮನೆತನಗಳಲ್ಲಿ ನಡೀತಕ್ಕಂಥ ಕಾನೂನುಗಳು ಯಾವ ರೀತಿಯ ಇದ್ವು ಅಂತ ಹೇಳಿದರೆ, ಅರ್ಥಶಾಸ್ತ್ರ ಕೌಟಿಲ್ಯನಿಂದ ಹಿಡ್ಕೊಂಡು ಮುಂದುವರೆದು ಅನೇಕ ರಾಜಮನೆತನಗಳು, ರಾಜ್ಯಗಳು ಆಳ್ವಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಕಾನೂನುಗಳನ್ನು ಅವರು ನಿರ್ಣಯ ಮಾಡ್ತಾಯಿದ್ರು. ಅದು ಮೌರ್ಯರ ಕಾಲ ಆಗಿರ್ಬೋದು, ಅಥವಾ ಶಾತವಾಹನ ಕಾಲ ಆಗಿರ್ಬೋದು, ಅಥವಾ ಇನ್ನೂ ಅನೇಕ ರಾಜಮನೆತನಗಳು ಏನು ಆಡಿರ್ಬೋದು. ಅದರಲ್ಲಿ ಮುಖ್ಯವಾಗಿ ಗುಪ್ತರ ಕಾಲದಲ್ಲಿನ ನ್ಯಾಯ ವ್ಯವಸ್ಥೆ, ಮೌರ್ಯರ ಕಾಲದಲ್ಲಿನ ನ್ಯಾಯ ವ್ಯವಸ್ಥೆಗಳನ್ನು ಹೇಗೆ ನಿರ್ವಹಣೆ ಮಾಡ್ತಾಯಿದ್ರು ಅಂಥವನ್ನೆಲ್ಲ ಸಂಗ್ರಹಣೆ ಮಾಡಿ ಒಂದು ಹಿಂದೂ ಪಿನಲ್ ಕೋಡ್ ಅನ್ನುವಂತಹ ಆಜ್ಞೆ ಮೇರೆಗೆ ಹಿಂದೂ ಪಿನಲ್ ಏನದೇ ಕಾನೂನುಗಳ ಸಂಗ್ರಹದ ಒಂದು ಗುಚ್ಛವನ್ನು ತಯಾರು ಮಾಡ್ತಕ್ಕಂಥ ಒಂದು ಕ್ರಮವನ್ನು ಕೈಗೊಂಡ. ಅನೇಕ ಈ ನ್ಯಾಯಾಲಯದ ಪ್ರಕರಣಗಳನ್ನು ಸಂಪೂರ್ಣವಾಗಿ ದಾಖಲೆ ರೂಪದಲ್ಲಿ ಬರೆದಿರುವಂತಹದಕ್ಕೆ ಏನಿದೆ ಕ್ರಮವನ್ನು ಕೈಗೊಂಡ. ಕಠೋರ ಶಿಕ್ಷೆ ಮತ್ತು ಭಾರವಾದ ದಂಡಗಳನ್ನು ರದ್ದುಪಡಿಸಿದ. ಇಲ್ಲಿ ಅವರು ಕೂಡ ಗಲ್ಲಿಗೇರಿಸುವಂಥದ ಕಠೋರ ಕ್ರಮವಾಗಲಿ, ಭಾರವಾದಂಥ ಅವನ ಮನೆ ಮಠವನ್ನು ಎಲ್ಲವನ್ನೂ ಕೂಡ ಲೂಟ್ ಮಾಡಿ ಅವನನ್ನು ಬಿಡುಕಾಸಿಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥವರ ಕಠೋರ ಶಿಕ್ಷೆಯನ್ನು, ಭಾರವಾದಂಥ ದಂಡಗಳನ್ನು ರದ್ದುಪಡಿಸಿ ಆತ ಕೆಲವೊಂದಿಷ್ಟು ಸಡಿಲಿಕೆಯನ್ನು ಮಾಡಿದ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ನ್ಯಾಯಾಂಗ ಸುಧಾರಣೆಯಲ್ಲಿ ಒಂದು ಪ್ರಥಮವಾದಂಥ ಒಂದು ಹೆಜ್ಜೆಯಾಗಿ ನ್ಯಾಯಾಲಯದ ವ್ಯವಸ್ಥೆಯನ್ನು ಪ್ರಥಮವಾದಂಥ ಗವರ್ನರ್ ಜನರಲ್ ಈಸ್ ದ ಫಸ್ಟ್ ಮ್ಯಾನ್ ಟು ಇಂಟ್ರೊಡ್ಯೂಸ್ ಎ what you call it as the ನ್ಯಾಯಾಲಯ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದಂಥ ಪ್ರಥಮ ಗವರ್ನರ್ ಜನರಲ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಅವನ ಪ್ರಮುಖವಾದಂಥ ಸುಧಾರಣೆ. ದಟ್ ಈಸ್ ದಿ what you call it as ನ್ಯಾಯಾಂಗ ಸುಧಾರಣೆ. ಕಮ್ ಟು ದಿ ನಾಲ್ಕನೇ ಸುಧಾರಣೆ, ದಟ್ ಈಸ್ ದಿ ಕಮರ್ಷಿಯಲ್ ರಿಫಾರ್ಮ್. ಈ ಕಮರ್ಷಿಯಲ್ ರಿಫಾರ್ಮ್ನಲ್ಲಿ ಕಂಪನಿಯ ನೌಕರರು ಖಾಸಗಿ ವ್ಯಾಪಾರದಲ್ಲಿ ತೊಡಗಿದ್ದನ್ನು ಗಮನಿಸಿ ಅದಕ್ಕೆ ಪರಿಹಾರೋಪಕಾರವಾಗಿ ಅವರ ಸಂಬಳವನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡಿದ. ವ್ಯಾಪಾರ ಮತ್ತು ಸರಕುಗಳ ಮೇಲೆ ಸಾಗಾಟಕ್ಕಾಗಿ ಕೆಲವು ಕೇಂದ್ರಗಳನ್ನು ಗುರುತು ಮಾಡಿದ. ನೋಡಿ, ಕೆಲವರು ಕಂಪನಿ ನೌಕರದಾರರು ಖಾಸಗಿಯಲ್ಲಿ ಕೂಡ ತಮ್ಮ ಪಾಲುದಾರತ್ವವನ್ನು ಮಾಡಿ ಅಲ್ಲಿ ಹೆಚ್ಚಿನ ಹಣವನ್ನು ಗಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅದನ್ನು ತಡೀಲಿಕ್ಕೆ ಅವರ ಮೇಲೆ ನಿಗಾ ವಹಿಸಿ ಅವರಿಗೆ ಏನಿದೆ ಅದನ್ನು ನಿಲ್ಲಿಸುವಂಥದ್ದಕ್ಕೆ ಕ್ರಮವನ್ನು ಕೈಗೊಂಡು ಅದಕ್ಕೆ ಪರಿಹಾರಕ್ಕಾಗಿ ಅವರಿಗೆ ಸಂಬಳವನ್ನು ಸ್ವಲ್ಪ ಹೆಚ್ಚಿಸಿ ಮಾಡಿ ಅದನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ. ಅದ್ರ ಜೊತೆಗೇ ಆ ದಿಸೆಯಲ್ಲಿನೇ ವ್ಯಾಪಾರ ಮತ್ತು ಸರಕುಗಳ ಒಂದು ಸಾಗಾಟಕ್ಕೆ ಕೆಲವು ಕೇಂದ್ರಗಳನ್ನು ಕೂಡ ಆತ ಅಲ್ಲಿ ಪ್ರಾರಂಭ ಮಾಡಿದ. ಅದರಲ್ಲಿ ಒಂದು ದಿ ಕಲ್ಕತ್ತಾ, ಎರಡನೇದು ಹುಬ್ಳಿ, ಮೂರನೇದು ಮುರ್ಷಿದಾಬಾದ್, ನಾಲ್ಕನೇದು ಪಟ್ನಾ, ಐದನೇದು ಢಾಕಾ. ಸೊ ಈ 5 ಪ್ರಮುಖವಾದಂತಹ ಕೇಂದ್ರಗಳನ್ನು ಅಲ್ಲಿ ಉಳಿಸ್ಕೊಂಡ. ಉಳಿದವುಗಳನ್ನು ಸಣ್ಣ ಪುಟ್ಟ ಕೇಂದ್ರಗಳನ್ನು ರದ್ದು ಮಾಡಿದ. ಅಂದರೆ ಸೊ ಫ್ಯೂ ಸೆಂಟರ್ಸ್ ಆಫ್ ದಿ ಕಮರ್ಷಿಯಲ್ ಆಕ್ಟಿವಿಟೀಸ್ ವ್ಯಾರ್ ಟು ಬಿ ಟೇಕನ್ ಪ್ಲೇಸ್, ಆ್ಯಂಡ್ ದೀಸ್ ಆರ್ ದ ಮೇನ್ ಸೆಂಟರ್ಸ್ ಆಫ್ ದಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಇನ್ ಇಂಡಿಯಾ ಅಟ್ ದಿ ಟೈಮ್ ಆಫ್ ದಿ Dynasty. So Jakkapatna, Murshidabad, Calcutta, and the Hooghly
ದಿ ಸಮ್ ಆಫ್ ದಿ ಇಂಪಾರ್ಟೆಂಟ್ ಟ್ರೇಡಿಂಗ್ ಸೆಂಟರ್ಸ್ ಅಂತೀವಿ ಕರಿತೀವಿ, ಕಮರ್ಷಿಯಲ್ ಸೆಂಟರ್ಸ್ ಅಂತ ಕರಿತೀವಿ. ಸೊ ತನ್ಮೂಲಕ ವಾಟ್ ಎವರ್ ದಿ ಎಬ್ಸ್ಟ್ರಾಕ್ಟ್ ಆರ್ ವಾಟ್ ಎವರ್ ದಿ goods which comes through the commercial purposes for the import and export, so they will have to make the branding into these, and from that part only they have to go to the western world. ಅವರು ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ಸೊ ಸಣ್ಣ ಪುಟ್ಟ ಒಂದು ಕಟ್ಟೆಗಳನ್ನು ರದ್ದು ಮಾಡಿ ಸುಂಕದ ವಸೂಲಿಯ ದರವನ್ನು ಕಡಿಮೆ ಮಾಡಿ ಬಂಗಾಳ ಬಿಹಾರಗಳಲ್ಲಿನ ಸರಕುಗಳ ನಿರಾಂತಕ ಸಾಗಾಟಕ್ಕೆ ಸೌಲಭ್ಯಗಳನ್ನು ಒದಗಿಸಿದ. ಸೊ ಬಂಗಾಳದಲ್ಲಿ ಮತ್ತು ಬಿಹಾರದಲ್ಲಿ ಇರ್ತಕ್ಕಂಥ ಪ್ರದೇಶಗಳಿಗೆ ಸರಕುಗಳು ವಿದೌಟ್ ಎನಿ ಹಿಸಿಟೇಷನ್, ವಿದೌಟ್ ಎನಿ ಡಿಲೇ, ಸೊ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳು, ಕಮರ್ಷಿಯಲ್ನ ಚಟುವಟಿಕೆಗಳು, ವಾಣಿಜ್ಯಿಕ ಚಟುವಟಿಕೆಗಳು ನಡೀಲಿಕ್ಕೆ ನಿರಾಂತಕವಾದಂಥ ಅಂದರೆ ಕಂಟಿನ್ಯೂಯೇಷನ್, ದೇರ್ ಇಸ್ ನೋ ಗ್ಯಾಪ್ ಅಟ್ ಆಲ್, ಇಂಥದಕ್ಕೆ ಕ್ರಮವನ್ನು ಕೈಗೊಂಡ. ಇನ್ನು ಉಪ್ಪು ಮತ್ತು ಅಡಿಕೆ ಮತ್ತು ತಂಬಾಕುಗಳನ್ನು ಒಟ್ಟು ಬಿಟ್ಟು ಉಳಿದೆಲ್ಲ ಸರಕುಗಳ ಮೇಲೆ ಸುಂಕವನ್ನು 2.5% ಇಳಿಸಿದ. ಸೊ ಸಾಲ್ಟ್ ಮೇಲೆ ಟ್ಯಾಕ್ಸ್ ಆ್ಯಸ್ ಇಟ್ ಈಸ್ ಉಳಿಸಿದ. ಆ್ಯಂಡ್ ಪರ್ಟಿಕ್ಯುಲರ್ ಟ್ಯಾಕ್ಸ್ ಅದ್ರ ಜೊತೆಗಿನ ಅಡಿಕೆ, ದಟ್ ಈಸ್ ಸುಪಾರಿ ಆ್ಯಂಡ್ ಟೊಬ್ಯಾಕೊ, ಸೊ ಇವುಗಳನ್ನು ಹೊರತುಪಡಿಸಿ ಉಳಿದಂಥ ಒಂದು ಏನಿದೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳದಾವೆ, ಕಮರ್ಷಿಯಲ್ ಏನು ಗೂಡ್ಸ್ ಅದಾವೆ ಅವುಗಳ ಮೇಲೆ 2.5% ಟ್ಯಾಕ್ಸನ್ನು ಕಡಿಮೆ ಮಾಡಿದ. ವಾಣಿಜ್ಯವನ್ನು ಅಭಿವೃದ್ಧಿಪಡಿಸುವಂಥದಕ್ಕೆ ಆತ ಹೆಚ್ಚು ಒತ್ತನ್ನು ಕೊಟ್ಟು, ಅದಲ್ಲದೆ ಆತ ಹೆಚ್ಚು ವಾಣಿಜ್ಯಿಕ ಚಟುವಟಿಕೆ ನಡೆದರೆ ಹೆಚ್ಚು ಏನಿದೆ ಅವನಿಗೆ ಆದಾಯ ಬರ್ತದೆ ಅನ್ನುವಂಥ ರೀತಿಯಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳು ಸಾಕಷ್ಟು ಕುಂಠಿತವಾದಂಥ ರೀತಿಯಲ್ಲಿ ದೇರ್ ವಾಸ್ ನೋ ಬಿಲ್ಕುಲ್ ಡ್ಯೂರಿಂಗ್ ಆ್ಯಕ್ಟಿವಿಟೀಸ್ ವೇರ್ ನಾಟ್ ಡ್ಯೂರಿಂಗ್ ದಿ ಟೈಮ್ ಆಫ್ ಡಿಕ್ಲೈವ್. ಸೊ ಹೀ ಈಸ್ ದ ಹೂ ಮ್ಯಾನ್ ಸ್ಟಾರ್ಟೆಡ್ ದಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ in a rapid manner to generate the revenue. ಲ್ಯಾಂಡ್ ರೆವೆನ್ಯೂದಿಂದ ಒಂದು ಬರ್ತಾ ಇತ್ತು, ಅದ್ರ ಜೊತೆಗೆ ಕಮರ್ಷಿಯಲ್ ಟ್ಯಾಕ್ಸಸ್ನ ಮೂಲಕನೂ ಕೂಡ ಕೆಲವೊಂದಿಷ್ಟು ಆದಾಯ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಸದುದ್ದೇಶದಿಂದ ಆ ಒಂದು ವ್ಯವಸ್ಥೆಯನ್ನು ಜಾರಿ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ. ಆ್ಯಂಡ್ ಹಿ ಸ್ಟಾರ್ಟೆಡ್ ದ ನಾಣ್ಯ ವ್ಯವಸ್ಥೆಯ ಸುಧಾರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ. ಸೊ ಫೈನ್ ಸಿಸ್ಟಮ್ಸ್ಗಳನ್ನು ಜಾರಿ ತರುವಂಥ ಪ್ರಯತ್ನವನ್ನು ಮಾಡಿದ. And then banking system, it is for the first time in history of India, the banking system was started in Calcutta. So bank system ಅಂದರೆ ಜನ ತಮ್ಮ ಹೆಚ್ಚಿನದಾದಂಥ ಹಣವನ್ನು ಸರ್ಕಾರಿ ಬ್ಯಾಂಕ್ನಲ್ಲಿ ಅವುಗಳನ್ನು ಡೆಪಾಸಿಟ್ ಮಾಡಲಿಕ್ಕೆ, ಸೊ ಅದರ ಮೂಲಕವೂ ಕೂಡ ಕೆಲವಷ್ಟು ಆದಾಯ ಬರ್ತದೆ ಅನ್ನುವಂಥದ್ರಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಇಂಗ್ಲೆಂಡಲ್ಲಿ ಆಗಲೇ ಭಾಳ 200-300 ವರ್ಷಗಳ ಹಿಂದುಗಡೆನೇ ಇತ್ತು. ಅದನ್ನು ಭಾರತದಲ್ಲಿ 18ನೇ ಶತಮಾನದ ಆರಂಭದಲ್ಲಿ, 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಈ ಒಂದು ಬ್ಯಾಂಕಿಂಗ್ ಸಿಸ್ಟಮನ್ನು ಜಾರಿ ತರುವಂಥ ಪ್ರಯತ್ನ ಮಾಡಿದ. ಕಾಯಿನ್ ಸಿಸ್ಟಮನ್ನು ಜಾರಿ ತರುವಂಥ ಪ್ರಯತ್ನ ಮಾಡಿದ. ಚಲಾವಣೆ ಅಂದರೆ ನಾಣ್ಯಗಳ ಚಲಾವಣೆ ಬರೋದ್ರಿಂದ ಕೂಡ ಬ್ರ್ಯಾಂಡೆಡ್ ಕಾಯಿನ್ಸ್ಗಳು ಬರೋದ್ರಿಂದ ಅಲ್ಲಿ ಕೊಟ್ಟಿ ಹಣ ಅಲ್ಲಿ ಅಂದರೆ ಸೊ ಲ್ಯಾಪ್ಸಸ್ ಹಣಗಳು ಅಲ್ಲಿ ವ್ಯವಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಿರ್ಬಂಧತೆಯನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿ, ಸೊ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ನ ಮೂಲಕವೂ ಕೂಡ ಕೆಲವಷ್ಟು ಏನಿದೆ ಆದಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಲಾರ್ಡ್ ಹೇಸ್ಟಿಂಗ್ಸ್ ಮಾಡಿದ್ದು. ಇದು 4ನೇ ಪ್ರಮುಖವಾಗಿರ್ತಕ್ಕಂತಹ ಅವನ ಆಡಳಿತಾತ್ಮಕ ಸುಧಾರಣೆ. ಸಾಕಲ್ಲ? ಓಕೆ.